ಟಿಕೆಟ್ ಬೇಕೇನೋ ನಿನಗೆ? ಟಿಕೆಟ್ ನಾನ್ ಕೊಟ್ರೆ ಟಿಕೆಟ್ ಥಿಯೇಟರ್ ಅಲ್ಲಿರೋ ಸೀಟ್ಗಲ್ಲ, ಸೀದಾ ಹರಿಶ್ಚಂದ್ರ ಘಾಟ್ಗೆ. ಈಗ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಕೆಲವು ಬಟ್ಟೆಗಳು ಎಷ್ಟು ಹೋಗೋದ್ರು ಕ್ಲೀನ್ ಆಗಲ್ಲ. ಆ ಸಿನಿಮಾ ಆಚೆ ಕಡೆ ಹೋಗ್ಬೇಕಾದ್ರೆ ಆಡಿಯನ್ಸ್ಗೆ ಕಾಡ್ಬೇಕು. ಅಟ್ಲೀಸ್ಟ್ ಒಂದು 2 ದಿವಸ ಅದು ಆ ಸಿನಿಮಾ ಮೈಂಡಲ್ಲಿ ಉಳ್ಕೋಬೇಕು. ತುಂಬಾ ನೋವು, ತುಂಬಾ ನಲಿವು, ತುಂಬಾ ಖುಷಿ, ತುಂಬಾ ದುಃಖ ಎಲ್ಲ ಇದೆ ಮ್ಯಾಮ್. ಇಲ್ಲಿ ಸಿನಿಮಾ ಸೋತಾಗ ನಮ್ಗೆ ಆಗೋ ನೋವುಗಳು ನಮ್ಮದೇ ಗೊತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಆಸೆ ತೀರಿಸ್ಕೊಂಡು ಸಾಯಂಕಾಲ ತೀರ್ಕೊಂಡ್ಬಿಡೋದು. ಈಗ ಒಬ್ಬ ಸ್ಟ್ರಾಂಗ್ ಆಗಿರೋ ವಿಲನ್ನ ಹೊಡೆದ ಅಂದಾಗ್ಲೇನೆ ಹೀರೋ ಅವನಿಗಿಂತ ಸ್ಟ್ರಾಂಗ್ ಅಂತ ಅನ್ಸೋದು. ಸೊ ಯಾರೋ ಒಬ್ಬ ಸುಮಾರಾಗಿರೋ ನೋಡಿ, ಈಗ ಹೀರೋನೇ ಯಾಕೆ ಬರಬೇಕು, ಹೀರೋ ಫ್ರೆಂಡೇ ಬಂದು ಹೊಡೆದ್ಬಿಡೋದಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಇವತ್ತು ಲೈಫ್ ಟುಡೇ ಈ ಸಿನಿಮಾ ಬಗ್ಗೆ ನಾವು ಮಾತಾಡೋಣ ಅಂತ ಬಂದಿದ್ದೀನಿ. ಇಬ್ರು ಇವತ್ತು ನಮ್ ಜೊತೆ ಇದಾರೆ. ಬನ್ನಿ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ. ಕಾಕ್ರೋಚ್ ಸುದೀಪ್ ಸರ್, ನಮಸ್ತೆ, ಹೇಗಿದ್ದೀರಿ? ಎಸ್, ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಕಾಂತ ಕನ್ನಳ್ಳಿ ಸರ್, ನಮಸ್ತೆ ಸರ್. ಡೈರೆಕ್ಟರ್ ಸರ್, ನಿಮ್ಗೆ ಕೇಳಬೇಕು ನಾನು, ಏನು ಲೈಫ್ ಟುಡೇ, ಏನಕ್ಕೆ ಟೈಟ್ಲ್? ಅದು ಲೈಫ್ ಟುಡೇ ಅಂದ್ರೆ ಅದೇ ಟೈಟಲ್ಲೇ ಎಲ್ಲ ಹೇಳ್ತಾ ಇದೆ. ನೀವೇ ಹೇಳೋದು, ಅದು ಲೈಫ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಸೊ ಟುಡೇ ನಾವು ಆ ಸಮುದ್ರದಲ್ಲಿ ಏನೇನೆಲ್ಲ ಪಡ್ಕೊಳ್ತಾ ಇದ್ದೀವಿ ಅಂತ, ಅದರಲ್ಲಿ ಮುತ್ತುರತ್ನಗಳು ಇದ್ದಾವೆ, ತಿಮಿಂಗ್ಲನೂ ಇದೆ. ಅಂದರೆ ನಮ್ಮ ಲೈಫನ್ನು ನಾವು ಹೇಗೆ ಸೆಕ್ಯೂರ್ ಆಗಿ ಮತ್ತು ಬುದ್ಧಿವಂತಿಕೆಯಿಂದ ನಾವು ಇರೋವಂಥ ವಾತಾವರಣದಲ್ಲಿ ಅದನ್ನು ಹೇಗೆ ಜೋಪಾನ ಮಾಡ್ಕೊಂಡು ಜೀವಿಸ್ತೀವಿ ಅನ್ನೋದೇ ಲೈಫು ಟುಡೇ. ಲೈಫ್ ಟುಡೇ ಇದರಲ್ಲಿ ಸರ್ ನೀವು ವಿಲನ್ ಆಗಿ ಮಾಡ್ತಾ ಇದ್ದೀರಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಇದೆ ಮ್ಯಾಮ್, ಇದರಲ್ಲಿ ಎಲ್ಲವೂ ಇದೆ. ಪ್ರೀತಿ ಇದೆ, ದ್ವೇಷ ಇದೆ, ಸಂಬಂಧಗಳಿದೆ. ಹಿಂಗ್ ಮಾಡಬಾರ್ದಿತ್ತು, ಇಷ್ಟು ಆತರವಾಗಿ ನಿರ್ಧಾರಗಳು ತಗೋಬಾರ್ದಿತ್ತು, ಹಿಂಗ್ ಮಾಡ್ಕೋಬೋದಿತ್ತಲ್ಲ, ಹಿಂಗ್ ನಡ್ಕೋಬೋದಿತ್ತಲ್ಲ ಅಂತ ಇವತ್ತಿನ ಬದುಕನ್ನ ಹೇಳಕೊಟ್ಟಿರುತ್ತೆ ಮೇಡಮ್ ಇದು ಕತೆ. ನಿಮ್ದು ಪಾರ್ಟ್ ಹೇಳೋದಾದ್ರೆ ಸರ್, ನೀವು ಗೊತ್ತು ವಿಲನ್ ಆಗಿ ಇವಾಗ ಒಂದ್ ಸಿನಿಮಾ ನಾವು ತಗೊಂಡ್ರೆ, ಒಂದ್ ಸಿನಿಮಾದಲ್ಲಿ ಹೀರೋಕ್ಕಿಂತ ವಿಲನೇ ಸ್ಟ್ರಾಂಗ್ ಆಗಿದ್ರೆ ಆ ಸಿನಿಮಾಗೆ ಒಂದ್ ಕಳೆ ಅನ್ನೋದು ಇಂಡಸ್ಟ್ರಿನಲ್ಲಿ ಇರುವಂತಹ ಟಾಕು. ಹಂಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಕ್ಯಾರೆಕ್ಟರ್ಗೆ ಎಷ್ಟು ಪವರ್ ಇದೆ ಅಂತ. ಮ್ಯಾಮ್ ಇಲ್ಲ ಮ್ಯಾಮ್, ನೀವು ಹೇಳಿ ನಿಜ. ಯಾವಾಗಲೂ ಅಷ್ಟೇ, ಈಗ ಒಬ್ಬ ಸ್ಟ್ರಾಂಗ್ ಆಗಿರೋ ವಿಲನ್ನ ಹೊಡೆದ ಅಂದಾಗ್ಲೇನೆ ಹೀರೋ ಅವನಿಗಿಂತ ಸ್ಟ್ರಾಂಗ್ ಅಂತ ಅನ್ಸೋದು. ಸೊ ಯಾರೋ ಒಬ್ಬ ಸುಮಾರಾಗಿರೋ ನೋಡಿ, ಈಗ ಹೀರೋನೇ ಯಾಕೆ ಬರಬೇಕು, ಹೀರೋ ಫ್ರೆಂಡೇ ಬಂದು ಹೊಡೆದ್ಬಿಡೋದಲ್ಲ ಪಾತ್ರ ಅಲ್ವಾ? ಹಂಗಾಗಿ ಇದಕ್ಕೆ ಎಷ್ಟು ವೆಯ್ಟ್ ಇರುತ್ತೋ ಇದನ್ನ ತುಳಿದು ನಿಂತಾಗ್ಲೇ ಆ ಪಾತ್ರ ಅದಕ್ಕೆ ಮೇಲೆ ಹೋಗಿ ನಿಂತ್ಕೊಳ್ಳೋದು. ಹಂಗಾಗಿ ಹೌದು ಮೇಡಮ್, ಮುಖ್ಯತೆ ತುಂಬಾ ಮುಖ್ಯ ಮ್ಯಾಮ್. ನಾನು ಕೇಳ್ಪಟ್ಟೆ ಹೀರೋನೇ ಕತೆ ಬರ್ದಿರೋದು ಅಂತ. ಓಕೆ, ಅವ್ರ ಬಗ್ಗೆ ಹೇಳೋದಾದ್ರೆ ಹೀರೋ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅವ್ರು ಆಲ್ರೆಡಿ ಅಂದರೆ ಕತೆ ಮಾಡಿಕೊಂಡು, ಸೊ ಒಂದು ಸಿನಿಮಾ ಮಾಡೋದಕ್ಕೆ ಲೈಫ್ ಟುಡೇ ಅನ್ನೋ ಟೈಟಲ್ಲು ಸಹ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ರು. ಅದನ್ನು ಮಾಡಬೇಕು ಅಂತ ಅಂದಾಗ ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನಾನು ಸ್ಕ್ರಿಪ್ಟ್ ಓದಿದಾಗ ನಾನು ಥ್ರಿಲ್ ಆದೆ ಫಸ್ಟ್. ಅಂದರೆ ಇವತ್ತಿನ ಸಂಬಂಧಗಳು ಮತ್ತು ಭಾವನೆಗಳು ಮತ್ತು ಎಲ್ಲ ಆ ಥರದ್ದೇ ಒಳ್ಳೊಳ್ಳೆ ವಿಷಯಗಳಿದೆಯಲ್ಲ ಈ ಥರದ್ದು. ಅಂದರೆ ಈ ಜನ್ರೇಷನಲ್ಲಿ ನೀವು ಈಗ ಹೇಳಿದ್ರೆ ಅಂದರೆ KGF ಮತ್ತು ಒಂದಷ್ಟು ಸಿನಿಮಾಗಳಿಲ್ಲ ಅಂತಂದರೆ ಎಲಿವೇಶನ್ಸು, ಒಂದು ಗ್ರ್ಯಾಂಡ್ ಓಪನಿಂಗು, ಸೊ ಹಿಂಗಿರಬೇಕು, ಅಷ್ಟು ಜನ ವಿಲನ್ಸ್ ಇರಬೇಕು, ಎದುರಾಳಿಗಳು ಹಿಂಗೆ, ಈ ಥರದ ಮೇಲೆ ಕತೆಗಳು ನಾವು ಆಬ್ವಿಯಸ್ಲಿ ಇವಾಗ ಹೊಸದಾಗಿ ಬರ್ತಾ ಇದೀವಿ ಅಂತ ನೋಡ್ತೀವಿ ರೀ. ಬಟ್ ಏನಂತಂದರೆ ಕಿರಣ್ ಅವ್ರ ಸ್ಪೆಷಾಲಿಟಿ ಏನಂತ ಅಂದರೆ ಅದರೊಳಗಡೆ ನನಗೆ ನಾನೇ ವಿಲನ್ನು, ನನಗೆ ನಾನೇ ಹೀರೋ. ಅಂದರೆ ಈ ಒಂದು ಪ್ಯಾಟ್ರನಲ್ಲಿ ಅವ್ರು ಮಾಡಿರುವಂಥ ಕತೆ ಒಳಗಡೆ ಕತೆ ತುಂಬ ಇಷ್ಟ ಆಯಿತು. ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ, ಹೀರೋಯಿನು ತುಂಬ ಅಂದರೆ ಆ ಪಾತ್ರ ಇವತ್ತಿನ ಹೆಣ್ಮಕ್ಳುಗಳಿಗೆ ಸಾಕಷ್ಟು ಸವಾಲುಗಳಿರ್ತವೆ. ಅಂದರೆ ಅವ್ರದ್ದೇ ಆದಂತಹ ಅದ್ಭುತವಾದಂಥ ಭಾವನೆಗಳಿರ್ತವೆ. ಆ ಭಾವನೆಗಳ ಜೊತೆನೇ ಜೀವಿಸ್ತಾ ಇರ್ತಾರೆ. ಆ ಭಾವನೆಗಳಿಗೆ ಎಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ ಅಲ್ಲಿ ಅವರು ಒಳ್ಳೇದು ಕೆಟ್ಟದ್ದು ಏನೂ ನೋಡಲ್ಲ, ಅಲ್ಲಿ ಹೋಗಿ ಅವರು ಕಚ್ಕೊಳ್ತಾರೆ. ಆ ಒಂದು ಭಾವನೆಗಳಿಗೆ ಅವ್ರು ಆಯ್ಕೆ ಮಾಡ್ಕೊಂಡಂಥ ಲೈಫಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನು ಒಂದು 3 ಶೇಡಲ್ಲಿ ಬರೋವಂಥ ಪಾತ್ರ ಅದು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಸರ್, ಒಂದು ಪಕ್ಕಾ ಲವ್ ಸ್ಟೋರಿ ಸಿನಿಮಾದಲ್ಲಿ ಅಂದ್ರೆ ಹೀರೋ ಹೀರೋಯಿನ್ ಮಧ್ಯೆ ನೀವು ಹೋಗಿ ವಿಲನ್ ಆಗಿ ಎಂಟ್ರಿ ಕೊಡ್ತೀರಾ? ಇದರಲ್ಲಿ ಇಬ್ರು ಹೀರೋ ಇದಾರೆ, ಇಬ್ರು ಹೀರೋಯಿನ್ ಇದಾರೆ. ನೀವು ಕರೆಕ್ಟ್ ಆಗಿ ನೋಡಿದ್ರೆ ಕಿರಣ್ ಸರ್, ಅದಾದ್ಮೇಲೆ ಇನ್ನೊಬ್ರು ಸೆಕೆಂಡ್ ಹೀರೋ ಬರ್ತಾರೆ, ಆಮೇಲೆ ಲೇಖಾ ಮ್ಯಾಮು, ಅದಾದ್ಮೇಲೆ ಇನ್ನೊಂದು ಯುಕ್ತಾನ ಹುಡುಗಿ ಬರುತ್ತೆ. ಇದು ಲವ್ ಟುಡೇ ಅಲ್ಲ ಮೇಡಮ್, ಲೈಫ್ ಟುಡೇ. ಇವತ್ತಿನ ಬದುಕಿನ ಬಗ್ಗೆ ಹೇಳಕೊಟ್ಟಿರೋ ಕತೆ. ಅಂದ್ರೆ ಇವತ್ತಿನ ಕನ್ಫ್ಯೂಷನ್ಸ್ಗಳು, ಇವತ್ತಿನ ಪ್ರೀತಿ, ಅದರ ಸ್ಟ್ರೆಂತು, ಇವೆಲ್ಲದರ ಮಧ್ಯೆ ನಡೆಯುವಂತ ಒಂದು ಕತೆ ಇದು. ಲವ್ ಸ್ಟೋರಿನೇ ಅಲ್ಲ. ಇದ್ರಲ್ಲಿ ನನ್ನ ಪಾತ್ರನೂ ಬೇರೆ ಒಂದು ಟರ್ನ್ ಇದೆ. ಅದು ಈಗ ನೇನ್ 2-3 ದಿನ ಇದೆ ಮ್ಯಾಮ್, ಅದು ಆ ಕ್ಯೂರಿಯಾಸಿಟಿ ನಾನೇ ಹೇಳಿದ್ ಮಾಡೋದು ಬೇಡ. ಲವ್ ಸ್ಟೋರಿ ಅಂತೂ ಅಲ್ಲ ಇದು. ಸಿನಿಮಾವನ್ನ ಜನರು ಯಾಕೆ ನೋಡ್ಬೇಕು? ಪ್ರತಿಯೊಬ್ಬರ ಲೈಫನ್ನು ಅವ್ರಿಗೆ ಮೆಸೇಜ್ ಇರುತ್ತೆ. ಅಂದರೆ ಅನುಭವಿಸೋರಿಗೆ ಗೊತ್ತಿರುತ್ತೆ ಒಂದು ಲೈಫು. ಒಂದು ಸಿನಿಮಾ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟೋ ಸಮಸ್ಯೆಗಳಿಗೆ, ಅಂದರೆ ನಾವು ಇವತ್ತು ಲೈಫಲ್ಲಿ ನೋಡ್ತಾ ಇರ್ತೀವಿ, ಸಣ್ಣ ಸಣ್ಣ ವಿಚಾರಗಳಿಗೇನೆ ಗಲ್ಭೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮನಸ್ತಾಪಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಂಥ ಐಡಿಯಾಗಳು ಸಿಕ್ಕಿರಲ್ಲ, ಅಥವಾ ಒಂದು ಅವ್ರಿಗೆ ಗೈಡ್ಲೈನ್ಸ್ ಸಿಕ್ಕಿರಲ್ಲ. ಸೊ ನೀವು ಸಿನಿಮಾ ನೋಡ್ತಾ ಇದ್ದಾಗ ಹೌದಲ್ವಾ, ಈಗೂ ಬದುಕ್ಬೋದಲ್ಲ, ಸೊ ಇದು ಆಪ್ಷನ್ ಇದೆಯಲ್ಲ ನಮಗೆ,
ಅಲ್ಟಿಮೇಟ್ಲಿ ಏನು ಒಂದು ಬದುಕಲ್ಲಿ ಎಲ್ಲ ಥರದ್ದು ಮಿಶ್ರಣ ಇದ್ದೇ ಇರುತ್ತೆ. ನೋವು, ನಲಿವು, ದುಃಖ, ಎಲ್ಲ ಹೋರಾಟಗಳು ಪ್ರತಿಯೊಬ್ಬರು ಲೈಫಲ್ಲೂ ಇರುತ್ತೆ. ನಾನು ಇದ್ದ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಏನಂದರೆ ನಾವು ಬೇರೆಯವರ ಟೈಟಾನಿಕ್ಕು ಸ್ವಲ್ಪ ಎಡಬಟ್ಟಾದ್ರೂ ಇಮ್ಮಿಡಿಯೇಟ್ ಹೋಗಿ ಅದನ್ನು ಸೇವ್ ಮಾಡೋದಕ್ಕೆ ಹೋಗ್ತೀವಿ, ಬಟ್ ನಮ್ಮ ದೋಣಿಗೆ ಒಂದು ಸಣ್ಣ ತೂತು ಬಿದ್ದರೂ ನಮಗೆ ಹೆಂಗೆ ಅದನ್ನು ಪಾರಾಗಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ಸೊ ಆ ಥರ ಪ್ರತಿಯೊಬ್ಬರು ಲೈಫಲ್ಲಿ ಅದು ಆಗ್ತಾ ಇರುತ್ತೆ. ನಮ್ಮ ಬೇರೆಯವ್ರ ಸಮಸ್ಯೆಗಳಂದ್ರೆ ಬೇಗ ಕಾಣಿಸುತ್ತೆ, ಅವ್ರಿಗೇನೋ ಇಷ್ಟು ಈಸಿ ಅಲ್ಲ, ಹಿಂಗೆ ಸಾಲ್ವ್ ಮಾಡ್ಕೋಬೋದು ಅಂತ. ಬಟ್ ನನ್ನ ಲೈಫಲ್ಲಿ ಏನೋ ಒಂದು ಆಗ್ತಾ ಇದೆಯಲ್ಲ ಅಂತ ಅಂದಾಗ ನಾನು ಸ್ತಬ್ಧನಾಗೋಯ್ತೀನಿ, ಗೊತ್ತಿಲ್ಲ ಅದರಿಂದ ಹೇಗೆ ಆಚೆ ಕಡೆ ಬರಬೇಕು ಅಂತ. ಸೊ ಈ ಥರದ ವಿಚಾರಗಳಲ್ಲಿ ಒಂದಷ್ಟು ಮೆಸೇಜ್ ಇದೆ ನಮ್ಮ ಸಿನಿಮಾ. ಮೆಸೇಜ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಕನೆಕ್ಟ್ ಆಗುತ್ತೆ ಸಿನಿಮಾ ಅಂತ. ದೊಡ್ಡ ಒಂದು ಲೈಫ್ ಜರ್ನಿನಲ್ಲಿ ನೀವು ಲೈಫ್ನ ಒಂದು ದಿನದಲ್ಲಿ ಹೇಳಕ್ ಹೊರಟಿದ್ದೀರಾ. ಒಂದು ದಿನ ಅಂತ ಅಲ್ಲ, ಸಿನಿಮಾ ಅನ್ನೋದು 2.5 ಅವರ್, ಅದು ಒಂದಿನ. ಆ 2.5 ಗಂಟೆನಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಎಲ್ಲವನ್ನೂ ಹೇಳೋದಕ್ಕಾಗೋದಿಲ್ಲ. ಸಿನಿಮಾ ಅನ್ನೋದು ಇಟ್ಸ್ ಎ ಎಂಟರ್ಟೈನ್ಮೆಂಟ್ ಮೀಡಿಯಾ ಮೇಡಮ್. ಅದ್ರ ಜೊತೆನಲ್ಲಿ ಒಂದಷ್ಟು ಮೌಲ್ಯಗಳನ್ನ ಹೇಳಬೇಕು ನಾವು. ನಮಗಿರುವಂಥ ಒಂದು ಸ್ಪೇಸಲ್ಲಿ ಎಂಟರ್ಟೈನ್ ಮಾಡಬೇಕು. ದುಡ್ಡು ಕೊಟ್ಟು ಬಂದಿರೋವಂಥ ಆಡಿಯನ್ಸ್ಗಳಿಗೆ ಏನೋ ಒಂದು ನಂಬಿಕೆ ಇಟ್ಟು ಬಂದಿರ್ತಾರೆ, ಅವ್ರದ್ದೇ 108 ಗೋಳುಗಳಿರ್ತವೆ. ಸಿನಿಮಾ ಥಿಯೇಟ್ರಿಗೆ ಎಂತಕ್ಕೆ ಬರಬೇಕು? ಸೊ ಒಂದು 2.5 ಅವರ್ ಒಂದು ರಿಲೀಫ್ ಆಗಬೇಕು. ಅದರಿಂದ ಏನೋ ಒಂದಷ್ಟು ಆ ಸಿನಿಮಾ ಆಚೆ ಕಡೆ ಹೋಗಬೇಕಾದ್ರೆ ಆಡಿಯನ್ಸ್ಗೆ ಕಾಡಬೇಕು. ಅಟ್ಲೀಸ್ಟ್ ಒಂದು 2 ದಿವಸ ಅದು ಆ ಸಿನಿಮಾ ಮೈಂಡಲ್ಲಿ ಉಳ್ಕೋಬೇಕು. ಸೊ ಆ ಎಲ್ಲ ಎಲಿಮೆಂಟ್ಸು ನಮ್ಮ ಸಿನಿಮಾದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಅಷ್ಟೇ, ಸಿನಿಮಾ ಅನ್ನೋದೊಂದು ಗಾರ್ಜಿಯಸ್ ಫೀಲ್ಡ್, ಅದು ತುಂಬ ಕಲರ್ಫುಲ್ ಆಗಿರುತ್ತೆ. ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಸಿನಿಮಾ ಅಂದರೆ ತುಂಬ ಕಷ್ಟ ಮ್ಯಾಮ್, ತುಂಬ ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡುವಂಥ ಜಾಗ. ಆಚೆ ಅವ್ರಿಗೇನೋ ಅನ್ಸುತ್ತೆ, ಯಾವಾಗೋ ನಾವು ಯಾವುದೋ ಒಂದು ಸಕ್ಸಸ್ ಮೀಟಿಗೆ ಪಾರ್ಟಿ ಮಾಡಿದಾಗ್ಲೋ ಇನ್ನೆಲ್ಲೋ ನಾವು ಹೋದಾಗ್ಲೋ ನೋಡ್ತಾರೆ, ಅದನ್ನ ಹೇಳ್ತಾರೆ. ಸಿನಿಮಾ ಹಂಗಲ್ಲ ಮ್ಯಾಮ್, ತುಂಬ ನೋವು, ತುಂಬ ನಲಿವು, ತುಂಬ ಖುಷಿ, ತುಂಬ ದುಃಖ ಎಲ್ಲ ಇದೆ ಮ್ಯಾಮ್ ಇಲ್ಲಿ. ಸಿನಿಮಾ ಸೋತಾಗ ನಮ್ಗೆ ಆಗೋ ನೋವುಗಳು ನಮ್ಮದೇ ಗೊತ್ತು. ಒಂದು ಟ್ರೈಲರ್ನೇ ತಗೊಳ್ಳಿ, ಟ್ರೈಲರ್ನ ನೋಡುವಾಗ ಅಂದರೆ ಹೋಲ್ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ಒಂದು ಟ್ರೈಲರ್ ಆಗಲಿ ಏನೇ ನೋಡುವಾಗ್ಲೂ ಕೂಡ ಆ ಕಾಸ್ಟ್ಯೂಮು, ಮೇಕಪ್ಪು, ಎಫೆಕ್ಟು, ಡೈಲಾಗು, ಆ ಎಮೋಷನ್ಸು, ಆಮೇಲೆ ತುಂಬ ಯಾವ್ದಾದ್ರು ಒಂದು ಸೀನ್, ರೊಮ್ಯಾಂಟಿಕ್ ಸೀನ್ ಬಂದಾಗ ಎಲ್ಲದೂ ಕೂಡ ಸಕ್ಕತ್ ಕಲರ್ಫುಲ್. ವಾವ್, ಸಿನಿಮಾದವರು ಎಷ್ಟು ಚೆನ್ನಾಗಿರ್ತಾರೆ. ಈಗ ನೀವೇ ಒಂದು ಯಾವುದೋ ಒಂದು ಸೂಪರ್ ಆಗಿರೋ ಸಾಂಗ್ ಅಂತ ಹೇಳ್ತೀರಾ ಅನ್ಕೊಳ್ಳಿ, ಡುಯೆಟ್ ಸಾಂಗ್ ಅಂತ ಅನ್ಕೊಳ್ಳಿ ಮೇಡಮ್, ಎಂತ -ಡಿಗ್ರಿ ಚಳಿಗಳಿರ್ತವೆ ಗೊತ್ತಾ. ಎಷ್ಟೋ ಸತಿ ಕುಲುಮನಲ್ಲಿ ಹೋಗಿ ಆ ಕೋಲ್ಡ್ಗೆ ಮತ್ತಲ್ಲಿಂದ ಎತ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದೆಲ್ಲ ಇದೆ, ಕೈ ಕಾಲು ಎಲ್ಲ ಇದು ಸೆಳ್ತ್ಕೊಂಡು ಎಲ್ಲ ಆ ಥರದ್ದೆಲ್ಲ ಇದೆ. ಅದು ಗೊತ್ತಾಗಲ್ಲ ಮ್ಯಾಮ್. ನೀವು ಹಾಡು ನೋಡುವಾಗ ಏನಿದೆ, ನಾವು ಹೀರೋಯಿನ್ ಚೆನ್ನಾಗಿ ಕಾಣಬೇಕು ಅಂತೇಳಿ ಪಾಪ ಆಲ್ಮೋಸ್ಟ್ ಆ ಚಳಿ ಇದ್ರು ನಾವು ಇಷ್ಟು ದಪ್ಪದು ಬಟ್ಟೆ ಹಾಕಿ ಆ್ಯಕ್ಟ್ ಮಾಡ್ಸೋಕ್ಕಾಗಲ್ಲ. ಅಂದರೆ ಸಾಂಗ್ ಒಂದು ಡಿವೈಡ್ ಮಾಡುವಾಗ ಸ್ವಲ್ಪ ಬಟ್ಟೆ ಹೆಂಗೆ ಜನಕ್ಕೆ ಖುಷಿ ಆಗೋ ಥರನೇ ಹಾಕ್ಬೇಕು. ಆದರೆ ಆ ಚಳಿಗಳಲ್ಲಿ ಉಸಿರೇ ನಿಂತೋಗಿ ಎತ್ಕೊಂಡ್ಬಂದಿರೋಂಥದ್ದೆಲ್ಲ ಇದೆ, ಅದು ಆಚೆ ಹೋಗಲ್ಲ ವಿಚಾರಗಳು. ಅದು ಜನಕ್ಕೆ ನಾವು ತಲ್ಪ್ಸೋಕು, ನಮ್ಮ ನೋವನ್ನು ತಲ್ಪ್ಸೋಕೆ ನಾವು ಬಂದಿಲ್ಲ, ಅದು ಜನಕ್ಕೆ ಖುಷಿ ಕೊಡೋಕೆ ಬಂದಿರೋದು. ಸೊ ನಮಗೆ ಸ್ಕ್ರೀನ್ ಮೇಲೆ ನೋಡುವಾಗ ಏನು ಬ್ಯೂಟಿಫುಲ್ ಗುರು, ಏನು ಗುರು, ಹೀರೋಯಿನ್ ಒಳ್ಳೆ ದೇವಲೋಕದಲ್ಲಿ ಇಂದ್ರಲೋಕದಲ್ಲಿ ಹಂಗೆ ಕಾಣ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದಿನ ಕಷ್ಟಗಳು, ಅದ್ರ ಹಿಂದಿನ ನೋವುಗಳು ಇದೆ ಮ್ಯಾಮ್. ಫೈಟ್ಗಳಲ್ಲೂ ಎಷ್ಟು ಏಟ್ಗಳು ಬೀಳುತ್ತೆ. ಈಗ ನಾವೇ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡುವಾಗ ನಮಗೆ ಗೊತ್ತು ಕಷ್ಟಗಳು, ಚಳಿ, ಮಳೆ, ಜಿಗ್ಣೆಗಳು ಕಾಟ, ಅವೆಲ್ಲ. ಅದು ನಾವು ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ ಮ್ಯಾಮ್. ನಾವು ಬಂದಿರೋದೇನೋ ಜನನ ಖುಷಿ ಪಡ್ಸಕ್ಕೆ. ಎಲ್ಲ ಕೆಲ್ಸಗಳಲ್ಲೂ ಈ ನೋವಿದೆ, ಆದ್ರೆ ಬೇರೆ ಕೆಲ್ಸಕ್ಕೆ ನಾವು ಹಂಗೆ ಅನ್ನಲ್ಲ. ಎಲ್ಲ ಕೆಲ್ಸಗಳು ನಲಿವಿದೆ, ಅದು ಬೇರೆಯವರು ಅದನ್ನ ತಗೊಳಲ್ಲ. ಬಟ್ ಸಿನಿಮಾದಲ್ಲಿ ಏನೋ ಕೆಲವು ವಿಚಾರಗಳು ನೋಡಿ ಎಲ್ಲೊಬ್ರು ಎಲ್ಲ ತುಂಬಾ ಸುಖ ಪುರುಷರು ಅನ್ಸುತ್ತೆ. ಇಲ್ಲ ಮ್ಯಾಮ್, ಎಲ್ಲ ಕೆಲಸ ಇಡೀ ಆಫ್ ಕ್ಯಾಮ್ರಾ ವರ್ಕ್ ಮಾಡೋರು, ಎಲ್ಲೆಲ್ಲೋ ವೆದರ್ ಸೆಟ್ ಆಗ್ತಿರಲ್ಲ ಸಮ್ಟೈಮ್ಸ್. ಮೇಡಮ್ ಈಗ ನೋಡಿ, ಈಗ ಸಿಂಪಲ್ ಚಿಕ್ಕಮಂಗ್ಳೂರಲ್ಲೇ ಎಲ್ಲೋ ಶೂಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ ಮ್ಯಾಮ್. ಈಗ ನಮ್ಮ ಲೈಟ್ ಮ್ಯಾನು, ಲೈಟ್ ಆಫೀಸರ್ಗಳು ಯಾರೋ ಒಬ್ರು ಒಂದ್ ಕಡೆ ಲೈಟ್ ಅಲ್ಲಿ ಇಡ್ಬೇಕು, ಕತ್ಲಲ್ಲಿ ಮಾಡ್ತಾರೆ. ಈಗ ನಮಗೆ ಲೈಟ್ ಹಾಕಿದ್ಮೇಲೆ ನಾವು ಬರ್ತೀವಿ, ಕಾಣುತ್ತೆ. ಲೈಟ್ ಆನ್ ಆಗಕ್ ಮುಂಚೆ ಎಲ್ಲ ಇಡ್ಬೇಕಲ್ಲ ಮೇಡಮ್. ಹಾವು ಕಚ್ಬಿಡ್ತವೆ, ಚೇಳುಗಳು ಕಚ್ಬಿಡ್ತವೆ, ಇವೆಲ್ಲ ನೋಡಿದೀವಿ ನಾವು. ಒಂದ್ ಚೂರ್ ಜಾರದ್ರೆ ಕಾಲ್ ಮುರ್ಕೊಂಡಿರೋದು ನೋಡಿದೀವಿ ನಾವು. ಒಂದ್ ಗಾಡಿ ಬಂದ್ ಹಿಂಗ್ ಬ್ರೇಕ್ ಹಾಕ್ಬೇಕಾಗಿರುತ್ತೆ, ಇಲ್ಲಿ ಆರ್ಟಿಸ್ಟೇ ನಿಂತಿರ್ತಾರೆ, ಹಿಂಗ್ ಬಂದ್ ಹಿಂಗ್ ನಿಂತ್ಕೋಬೇಕು, ಒಂದೇ ಒಂದ್ ಅಡಿ ಬ್ರೇಕ್ ಹೊಡೆದ್ರೆ ಕಾಲ್ ಮುರಿದೋಗಿರೋದು ನೋಡಿದೀವಿ ನಾವು, ಮುರ್ಕೊಂಡಿದೀವಿ ನಾವು. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸರ್ ನಿಮ್ಗೆ ಮರಿಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ? ಅದೇ ಮ್ಯಾಮ್, ಚಿಕ್ಕಮಂಗ್ಳೂರಲ್ಲಿ ತುಂಬಾ ಕಷ್ಟ ಬಿದ್ದಿದ್ವಿ. ಅದು ನಮ್ಗಿಂತ ಜಾಸ್ತಿ ಅವ್ರುಗಳು. ನಾವಾದ್ರೂ ಆಕ್ಟರ್ಗಳು ಕ್ಯಾರವನಲ್ಲಿ ಕೂತಿರ್ತೀವಿ, ಶಾರ್ಟ್ಗೆ ಬರ್ತೀವಿ, ಶಾರ್ಟ್ ಮುಗಿಸಿದ ತಕ್ಷಣ ಮತ್ತೆ ನಮ್ಮನ್ನು ಸೇಫ್ ಆಗಲ್ಲಿ ಕೂರಿಸ್ತಾರೆ. ನಿಜವಾದ ಕಷ್ಟಗಳೆಲ್ಲ ಡೈರೆಕ್ಟರ್ಗೆ ಗೊತ್ತಿದೆ. ಸಿನಿಮಾ ಯಾವತ್ತು ಅಂದ್ರೆ ಪ್ರತಿ ಸಿನಿಮಾನು ಪ್ರತಿಯೊಬ್ಬರಿಗೂ ಅದೊಂದು ಮೆಮೊರೀಸ್ ತುಂಬಾ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಏನಂದ್ರೆ ಅದೇ ವಾತಾವರಣ. ಸೊ ನಾವು ಎಲ್ಲ ರೆಡಿಯಾಗಿ ಹೋಗಿ ಅಲ್ಲಿ ನಿಂತೀವಿ, ಹೊಡೆದಾಟಕ್ಕೆ ಒಂದು ಹೊಡೆದಾಟದ ಸೀನ್ಗಳಲ್ಲಿ ಹೋಗಿ ನಿಂತಿರ್ತೀವಿ. ಸೊ ನೋಡಿದ್ರೆ ಮಳೆ ಬೆಳಗ್ಗೆಯಿಂದ ಇಳ್ಕೊಂಡಿದ್ದು ತಿಂಡಿ ಮುಗಿಸ್ತೀವಿ. ಓಕೆ, ತಿಂಡಿ ತಿಂದ ಅಷ್ಟೇ ನಿಲ್ಲುತ್ತೆ ಅಂತ ಅನ್ಕೊಂತೀವಿ. ಬಟ್ ಆ ಥರದ್ದೆಲ್ಲ ಒಂದು 2-3 ಸರ್ತಿ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿ. ನಾನು ಬೆಂಗಳೂರಿಂದ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ. ಒಂದು ಡೇಟ್ ಇರಲಿಲ್ಲ, ತುಂಬ ಸಿನಿಮಾಗಳು ಮಾಡ್ತಿದ್ದೆ. 2 ದಿನ ಏನೋ ಡೇಟ್ ಕೊಟ್ಟಿದ್ದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ನಾನು ಹೋಗೋವರೆಗೂ ಏನೂ ಇಲ್ಲ, ಹೋಗಿ ಮೇಕಪ್ ಎಲ್ಲ ನಿಂತ್ಕೊಂಡಾಗ ಮಳೆ ಸ್ಟಾರ್ಟು. 2 ದಿನನೂ ಮಳೆ ಕಂಟಿನ್ಯೂಸ್. ಮತ್ತೆ ಆಯ್ತು, 3ನೇ ದಿನದಿಂದ ಮಳೆ ಇಲ್ಲ, ನನಗೆ 3ನೇ ದಿನದಿಂದ ಡೇಟ್ ಇಲ್ಲ, ನಾನು ಬೇರೆ ಸಿನಿಮಾಗೆ ಹೋಗ್ಬೇಕು. ಈ ಥರದ್ದೆಲ್ಲ ಇದೆ ಮೇಡಮ್ ಸಮಸ್ಯೆಗಳು. ನನಗೆ ಇಲ್ಲಿ ಫುಲ್ ಚಳಿ, ಫುಲ್ಲು ಮಳೆ, ಇಲ್ಲಿ ಶೂಟ್ ಮಾಡ್ತಿದ್ದೆ.
ಅದೇ ಈ ವಾತಾವರಣದಲ್ಲಿ ಶೂಟ್ ಕರೆಕ್ಟಾಗಿ ಆಗಲಿಲ್ಲ ಸರ್. ನಾನು 3ನೇ ದಿನಕ್ಕೆ ಜಮಖಂಡಿಗೆ ಹೋಗ್ಬೇಕಾಗಿತ್ತು. ಇಲ್ಲಿಗೆ ತದ್ವಿರುದ್ಧ ಫುಲ್ ಬಿಸಿಲು. ಅಲ್ಲಿ ಹೋಗಿ ಮೊದಲನೇ ದಿನಕ್ಕೇನೆ ನನಗೆ ಜ್ವರ ಬಂದ್ಬಿಡ್ತು. 104 ಡಿಗ್ರಿ ಜ್ವರ ನನಗೆ ನೈಟ್ ಶೂಟ್ ಅಲ್ಲಿ. ನನಗೆ ಚಿಕ್ಕಮಂಗ್ಳೂರಲ್ಲೇ ವೆದರ್ ಚೇಂಜ್ ಇರುತ್ತೆ, ನೀವು ಅಲ್ಲಿ ನೀರು ಊಟ ಇಲ್ಲಿದ್ ಫುಡ್ಡೇ ಬೇರೆ ಅಲ್ಲಿದ್ ಫುಡ್ಡೇ ಬೇರೆ. ಮೊದಲನೇ ದಿನನೇ ನಂಗೆ 104 ಡಿಗ್ರಿ ಜ್ವರ. ನಾನು ನೈಟ್ ಶೂಟ್ ಅಲ್ಲಿ ಇದ್ದಿದ್ದು. ಬೆಳಗ್ಗೆ ಎಲ್ಲ ಗ್ಲೂಕೋಸ್ ಹಾಕೊಂಡು ಹಾಸ್ಪಿಟಲ್ ಇರ್ತಿದ್ದೆ, ಸಾಯಂಕಾಲ ಆದ್ರೆ ಗ್ಲೂಕೋಸ್ ತಗೊಂಡು ಬಂದು ಆಕ್ಟ್ ಮಾಡ್ತಿದ್ದೆ. ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಲೈಫ್ ಅಂದರೆ ಬ್ಯೂಟಿಫುಲ್. ಸುದೀಪ್ ಸರ್? ಹೋರಾಟ, ಪ್ರತಿದಿನ ಹೋರಾಡಲೇಬೇಕು. ಇವಾಗ ನಿಮ್ಗೆ ಟುಡೇ ಅವತ್ತಿನ ಒಂದೇ ದಿನಕ್ಕೆ ಒಂದ್ ಚಾನ್ಸ್ ಸಿಗತ್ತೆ ನಿಮ್ಮಿಬ್ಬರಿಗೂ. ಆ ಒಂದು ದಿನದಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಮಾಡ್ತೀರಾ? ಲೈಫ್ನ ಎಂಜಾಯ್ ಮಾಡ್ತೀವಿ. ಕೊನೆಯ ದಿನ ಅನ್ಬಿಟ್ಟು ಅತ್ತಾಗ ಏನೇನ್ ಆಸೆ ಐತೆಲ್ಲ ತೀರಿಸ್ಕೊಂಡು ತೀರೋಗ್ಬಿಡೋಣ ಅಂತ. ಇನ್ನೇನ್ ಮಾಡೋದು, ಒಂದೇ ಒಂದಿನ ಕೊಟ್ಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಆಸೆ ತೀರಿಸ್ಕೊಂಡು ಸಾಯಂಕಾಲ ತೀರ್ಕೊಂಡ್ಬಿಡೋದು. ಕೊನೆ ದಿನ ಅಂತ ಕೊಡ್ಲಿಲ್ಲ, ಇವತ್ತು ನಿಮ್ ಜೀವನದ ಕೊನೆ ದಿನ ಎಲ್ಲಾನು ತೀರಿಸ್ಕೊಂಡು ಸತ್ತೋಗ್ಬಿಟ್ಟು ಈಗ ಕೊಟ್ಟಿಲ್ಲ. ಇವತ್ತು ನಿಮ್ಗೆ ನೋ ರಿಸ್ಟ್ರಿಕ್ಷನ್ಸು, ನಿಮ್ಗೆ ಕಷ್ಟ ಇಲ್ಲ ಲೈಫಲ್ಲಿ, ಏನು ಚಿಂತೆ ಇಲ್ಲ. ಒಂದು ದಿನ ನಿಮ್ಗೆ 24 hours ನಾನು ಕೊಡಲ್ಲ, ದೇವ್ರು ಕೊಟ್ಬಿಟ್ರು ಅಂತ ಅನ್ಕೊಳ್ಳಿ. ಅವಾಗ ಏನೇನ್ ಮಾಡ್ತೀರಾ ಅಂತ ಕೇಳಿದ್ರು. ಗೋವಾಗಿ ಹೋಗಿ ಪಾರ್ಟಿ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿದ್ದು, ತಿರ್ಗಿ ನಾಳೆ ಇದ್ದಿದ್ದಾರೆ ಒಂದೇ ಅಂತ ಬೆಳಗ್ಗೆ ಬರ್ತೀನಿ. ಯಾಕೆ ಗೋವಾಗೆ ಹೋಗ್ಬೇಕು ಸರ್? ಅಲ್ಲ, ಒಂದೇ ಒಂದಿನ ಚೆನ್ನಾಗಿದೆಯಲ್ಲ. ಈಗ ತುಂಬಾ ದೂರಕ್ಕೆ ಹೋದ್ರೆ ಒಂದಿನ ಇದಾಗ್ಬಿಡುತ್ತೆ. ಪಟ್ಟಂತ ಫ್ಲೈಟ್ ಹತ್ಬಿಟ್ಟು ಹತ್ತಿ ಗೋವಾಗ ಹೋಗಿ ಇಳಿದು ನಾಳೆ ಆಗೋವರೆಗೂ ಚೆನ್ನಾಗಿ ಖುಷಿಯಾಗಿ ನನ್ಗೆ ಏನು ಅನ್ಸುತ್ತೆ ಹಂಗೆ ಪಾರ್ಟಿ ಗಿಟಿ ಮಾಡ್ಕೊಂಡು ತಿರ್ಗಾ ರಾತ್ರಿ ಫ್ಲೈಟ್ ಹತ್ಬಿಟ್ಟು ಬೆಳಗ್ಗೆ ಬಂದು ಸ್ಟಾರ್ಟ್ ಆಯ್ತಾ ತಿರ್ಗಾ ಅದೇ ಒಂದೇ ದಿನಗಳು ಅಂತ ಕೆಲಸ ಮಾಡ್ತೀನಿ. ಸರ್, ನಿಮ್ದು ಡ್ರೀಮ್ ಕ್ಯಾರೆಕ್ಟರ್ ಏನು? ಇವಾಗ ಬದುಕ್ತಿರೋ ಬದುಕೇ ಡ್ರೀಮ್ ಮ್ಯಾಮ್. ನಾನು ಮುಂಚೆ ಆರ್ಟಿಸ್ಟ್ ಮ್ಯಾಮ್, ನಾನು ಸೈನ್ ಬೋರ್ಡ್ ಆರ್ಟಿಸ್ಟ್. ಇವತ್ತು ಏನು ಬದುಕ್ತಿದ್ದೀನಿ, ಇವತ್ತೇನು ನನ್ನ ಪಾತ್ರಗಳು ಸಿಗ್ತಿದೆ, ಇವೇ ಕನಸು ನನಗೆ. ನೀವು ಇದು ನಿಮ್ದು 3ನೇ ಸಿನಿಮಾ, ಯಾಕೆ ನೀವು ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರಿ? ಸೊ ಲಿರಿಕ್ ರೈಟರ್ ಆಗಬೇಕು ಅನ್ನೋ ನನ್ನ ಮೂಲ ಉದ್ದೇಶ ಇದು ಫಸ್ಟು. ಅವಾಗೇ ನಾನು ಸ್ಕೂಲ್ ಲೈಫಲ್ಲಿ ಪರ್ಯಾಯ ಅಂದರೆ ಯಾವುದಾದ್ರೂ ಹಿಟ್ ಹಾಡುಗಳಿಗೆ ಏನಾದರೂ ಸಾಹಿತ್ಯ ಬರೆಯೋದು, ಸೊ ಹುಡುಗರನ್ನ ಚುಡಾಯಿಸೋದು, ಕಿಚಾಯಿಸೋದು, ಈ ಥರದ್ದು ಮೇಲೆ ಇದ್ದು ಒಂದು ಫ್ರೆಂಡೇ ನೋಡ್ದವು. ಅಂದರೆ ಆ ಜರ್ನಿನಲ್ಲಿ ಬರ್ತಾ ಗೊತ್ತಾಯಿತು. ಸೊ ಗಾಂಧಿನಗರ ತುಂಬ ದೂರ ಇಲ್ಲ, ಇಲ್ಲೇ ಹತ್ತಿರ ಇದೆ ಅಂತ. ಅಲ್ಲಿ ಎಲ್ಲ ಓಡಾಟ ಶುರು ಮಾಡಿದಾಗ ಗೊತ್ತಾಯಿತು ಡೈರೆಕ್ಟಾಗಿ ಇಲ್ಲೂ ಅವಕಾಶ ಸಿಗಲ್ಲ ಅಂತ. ಸೊ ಆಮೇಲೆ ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಶುರುವಾಗಿದ್ದು ಲೈಫು. ಸೊ ಇಲ್ಲಿವರೆಗೂ 3 ಸಿನಿಮಾ ಮಾಡೋವರೆಗೂ ಬಂದಿದೆ. ಸಿನಿಮಾ ಹೀರೋ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಐ ಆಮ್ ವೆರಿ ಲಕ್ಕಿ. ಡೈರೆಕ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಕತೆ ನಾವೇನೋ ಬರ್ಕೊಂಡ್ಬಿಡ್ತೀವಿ, ಪಾತ್ರಗಳೇನೋ ಇರುತ್ತೆ. ಸೊ ಆ ಪಾತ್ರಗಳನ್ನ ಜೀವಿಸೋದು, ತೆರೆ ಮೇಲೆ ಕಾಣಿಸೋದೇನೆ ಕಲಾವಿದರುಗಳು. ಸೊ ನನಗೆ ನನ್ನ ಅದೃಷ್ಟನೇನೋ ಗೊತ್ತಿಲ್ಲ, ಒಳ್ಳೊಳ್ಳೆ ಅದ್ಭುತವಾದಂಥ ಕಲಾವಿದರುಗಳೇ ಸಿಕ್ಕಿದ್ದಾರೆ ಅಂತ ಅಂದಾಗ, ಸೊ ನಾವು ಅನ್ಕೊಂಡಿದ್ದಕ್ಕಿಂತ ನಾವು ಇಷ್ಟು ಅನ್ಕೊಂಡಿರ್ತೀವಿ, ಅದನ್ನು ಅವರು ಅದನ್ನ ಈ ಹಂತಕ್ಕೆ ತಗೊಂಡು ಹೋಗ್ತಾರೆ. ಅಂದ್ರೆ ಆ ತರ ನನಗೆ ಸಿಕ್ಕಿರುವಂಥ ಆರ್ಟಿಸ್ಟ್ಗಳು ಸುದಿ ಅವರಾಗಿರ್ಬೋದು, ಅಥವಾ ಲೇಖ ಅವರಾಗಿರ್ಬೋದು, ತಂದೆ ಪಾತ್ರ ಮಾಡಿದಂಥ ತಬಲಾನಣಿ ಅವರಾಗಿರ್ಬೋದು. ಸೊ ಅಂದ್ರೆ ಭಾವನೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಆ ಪಾತ್ರ ಜೀವ ತುಂಬಬೇಕು, ಅದನ್ನ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಸಿನಿಮಾನು ಸೂಪರ್ ಆಗಿ. ನಿಮ್ಮ ಸಿನಿಮಾದಲ್ಲಿ ಇರೋ ಅಂತ ಒಂದು ಡೈಲಾಗ್ ಹೇಳಿ ಸರ್. ಅದೇ ಮ್ಯಾಮ್, ನಮ್ದ್ರಲ್ಲಿ ಒಂದಿದೆ ಮ್ಯಾಮ್, ಅದು ಹೀರೋ ಸರ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದೆ. ಅವ್ರಿಗೆ ಕೌಂಟ್ರಿಗೆ ನಂದಿದೆ. ಹೀರೋ ಅನ್ಕೊಳ್ಳಿ ಅವ್ರನ್ನೇ. ಅಲ್ಲ ಅಂದ್ರೆ ಫಸ್ಟ್ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗ್ಬೇಕದು. ಸರ್ ನೆನಪಿದೆಯಲ್ಲ, ಅದೇ ಟಿಕೆಟ್ ನೆನಪಿದೆ ಅಣ್ಣ ನಿಮ್ಗೆ? ಥಿಯೇಟರ್ದು ಟಿಕೆಟ್ ಬೇಕೇನೋ ನಿನಗೆ? ಟಿಕೆಟ್ ನಾನ್ ಕೊಟ್ರೆ ಟಿಕೆಟ್ ಥಿಯೇಟರ್ ಅಲ್ಲಿರೋ ಸೀಟ್ಗಲ್ಲ, ಸೀದಾ ಹರಿಶ್ಚಂದ್ರ ಘಾಟ್ಗೆ. ಚಿನಾ, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಅದಿರೋ ಬಟ್ಟೆನೆ ಅದು ಎಷ್ಟು ಸರಿ ಅಂತ ಹೋಗಿರೋ ಏನ್ರ ನಿಮ್ಗಳು. ಕೆಲವು ಬಟ್ಟೆಗಳು ಎಷ್ಟು ಹೋಗೋದ್ರು ಕ್ಲೀನ್ ಆಗಲ್ಲ ಚಿನ್ನ. ಇದಿಲ್ಲ, ಇದು ಸುಮ್ಮನೆ ಇಲ್ವಾ? ಇದಿಲ್ಲ ಕೊನೆದು. ಕೆಲವು ಬಟ್ಟೆಗಳು ಎಷ್ಟು ಹೋಗೋದ್ರು ಕ್ಲೀನ್ ಆಗಲ್ಲ ಅಂತ. ಓಕೆ, ನಿಮ್ಮ ಸಿನಿಮಾದ ಹೀರೋ ಬಗ್ಗೆ 2 ಬೆಸ್ಟ್ ಕ್ವಾಲಿಟಿ, ಹೀರೋಯಿನ್ ಬಗ್ಗೆ 2 ಬೆಸ್ಟ್ ಕ್ವಾಲಿಟಿ, ವಿಲನ್ ಬಗ್ಗೆ 2 ಬೆಸ್ಟ್ ಕ್ವಾಲಿಟಿ ನೀವು ಹೇಳಬೇಕು ಡೈರೆಕ್ಟರ್. ಹೀರೋ ಏನಂತ ಅದೇ ಅವ್ರು ಸೆನ್ಸಿಬಲ್ ಆಗಿದ್ದಾರೆ, ಬರವಣಿಗೆಯಲ್ಲೇನೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಕಲಾವಿದರಾಗಬೇಕು ಅನ್ಕೊಂಡಿರೋರು. ಸೊ ಆ ನಿಟ್ಟಿನಲ್ಲಿ ಅವ್ರೊಂದು ಕ್ಲಾರಿಟಿ ಇದೆ, ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ, ಸೊ ಮುಂದೆ ಏನು ಆಗಬೇಕು ಅನ್ನೋದು ತುಂಬ ಪಕ್ಕಾ ಕ್ಲಾರಿಟಿ ಇದೆ. ಅದು ನನಗೆ ಯಾವಾಗಲೂ ಖುಷಿ ಕೊಡುವಂಥ ವಿಚಾರ. ಹೀರೋಯಿನ್ನು ಯಾವುದೇ ಪಾತ್ರ ಯಾವುದೇ ಥರದ್ದು ಕೊಟ್ಟರು ಸಹ ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸ್ತಾರೆ. ಸೊ ಆ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ಸುದೀಪ್ ಅವರು ಅದೇ ಸೇಮ್, ಅವರೂ ಅಷ್ಟೇ. ಅಂದರೆ ತೆರೆ ಕ್ಯಾಮ್ರಾ ಮುಂದೆ ಬೇರೆ ಥರ, ಕ್ಯಾಮ್ರಾ ಹಿಂದೆ ಸಿಕ್ಕಾಪಟ್ಟೆ ಒಳ್ಳೆ ತೀಟೆ. ಅವ್ರು ಹೇಳಲ್ಲ ಅವರು. ಆಕ್ಚುಲಿ ಅಂದ್ರೆ ಬರವಣಿಗೆನೂ ಅವರಲ್ಲಿ ಒಬ್ಬ ಒಳ್ಳೆ ಬರಹಗಾರ ಇದ್ದಾರೆ. ಸೊ ಅದೆಲ್ಲ ನೋಡಿದ್ದಾರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಎಲ್ಲ. ಸೊ ಪಂಚ್ ಡೈಲಾಗ್ ನನಗೆ ಕೊಡ್ತಾ ಇರ್ತಾರೆ. ಸೊ ಅದು ನಮಗೂ ಹೆಲ್ಪ್ ಆಗುತ್ತೆ. ನೀವು ಡೈರೆಕ್ಟರ್ ಬಗ್ಗೆ 2 ಬೆಸ್ಟ್ ಕ್ವಾಲಿಟೀಸ್ ಹೇಳಿ.
ಹೇಳ್ತೀನಿ ಮ್ಯಾಮ್. ಅವ್ರು ವೆರಿ ಡಿಸಿಪ್ಲಿನ್ಡ್, ಸಿಕ್ಕಾಬಿಟ್ಟು. ನಾನು ಯಾಕಂದ್ರೆ ಏನು ಇದೊಂದೇ ಸಿನಿಮಾ ಮಾಡ್ಬಿಟ್ಟು ಹೇಳ್ತಿಲ್ಲ, ನಾನು ತುಂಬಾ ವರ್ಷ ಟ್ರಾವೆಲ್. ಬಿಕಾಸ್ ಅವ್ರು ಜಲ್ಸ ಮಾಡಕ್ ಮುಂಚೆನೂ ಅವ್ರು ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡೋವಾಗ್ಲೂ ನಾನು ಕೆಲಸ ಮಾಡಿದ್ದೀನಿ. ಸರ್ ಶಶಾಂಕ್ ಸರ್ ಜೊತೆ ಇದ್ದ ಕೆಲಸ ಮಾಡುವಾಗ್ಲೂ, ಅದಕ್ಕೆ ಮುಂಚೆಯಿಂದಾನು ನಾನು ಕಾಂತ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರ ಅಸೋಸಿಯೇಟ್ ಆಗಿದ್ದಾಗ, ಕೋ ಡೈರೆಕ್ಟರ್ ಆಗಿದ್ದಾಗ, ಅವ್ರು ಫಸ್ಟ್ ಡೈರೆಕ್ಟರ್ ಆದಾಗ, ಇಲ್ಲಿ ತನಕನೂ ಅವ್ರು ವೆರಿ ಡಿಸಿಪ್ಲಿನ್ಡ್. ಆಮೇಲೆ ಅವರು ಮಾತಲ್ಲಿ ಏನೂ ಇಲ್ಲ, ಎಲ್ಲನೂ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಈ ಎರಡು ಗುಣಗಳು ನಂಗೆ ತುಂಬಾ ಇಷ್ಟ. ಸುಮ್ನೆ ಮಾತು ಕಾಲಿಪಿಲಿ ಟೈಮು ಏನು ಇಲ್ಲ ಅವ್ರ ಹತ್ರ. ಇವಾಗ ನೀವು ಒಕ್ಕಿ ತೆಗಿತಾ ಇರೋದಕ್ಕೆ ಮಾತಾಡೋದು, ಇಲ್ಲಾಂದ್ರೆ ಅವ್ರು ಬರ್ರಿ ಕೆಲಸ. ಇವಾಗ ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ 6ನೇ ತಾರೀಕು. ಒಳ್ಳೇದಾಗ್ಲಿ, ಕೀಪ್ ರಾಕಿಂಗ್. ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಸರ್? ಅದೇ ಮೇಡಮ್, ಅಂದ್ರೆ ಆಬ್ವಿಯಸ್ ಒಂದು ಒಳ್ಳೆ ಸಿನಿಮಾ. ಲೈಫ್ ಟುಡೇ ಅನ್ನೋದು ಪ್ರತಿಯೊಬ್ಬರ ಲೈಫ್ ಕನೆಕ್ಟ್ ಆಗುವಂತ ಸಿನಿಮಾ. ಥಿಯೇಟರ್ ಒಳಗಡೆ ಬಂದರೆ 100% ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಮತ್ತು ಆಚೆ ಕಡೆ ಹೋಗ್ಬೇಕಾದ್ರೆ ಆ ಸಿನಿಮಾನ ನಿಮ್ಮ ತಲೆ ಒಳಗಡೆ ತಗೊಂಡು ಹೋಗ್ತೀವಿ. ಸೊ ದಯಮಾಡಿ ಆಗಸ್ಟ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೇಳ್ತೀವಿ. ಓಕೆ, ಅದೇ ಮ್ಯಾಮ್, ಇದು ಕಥೆನೇ ಅವ್ರ ಎಲ್ಲರ ಬದುಕಲ್ಲಿ ನಡೆಯುವಂತ ಒಂದಷ್ಟು ಸನ್ನಿವೇಶಗಳು ಮ್ಯಾಮ್. ಯಾವುದೇ ವಯಸ್ಕರಾದ್ರೂ ಇದು ನಾನು ಅನ್ಭವಿಸ್ ಬಂದಿದ್ದಲ್ವಾ, ಅಥವಾ ಚಿಕ್ಕವರಾದ್ರೆ ನಾನು ಮುಂದಕ್ಕೆ ಹಿಂಗೆ ಅನ್ಭವಿಸ್ಬಿಟ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡೋವಂಥ ಒಂದು ಕಂಟೆಂಟ್ ಇರುವಂತ ಚಿತ್ರ. ಸೊ ಇದೇ 6ನೇ ತಾರೀಕು ಲೈಫ್ ಟುಡೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಬರ್ತಿದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಈ ಟೀಮ್ನ ಹರಸಿ ಹಾರೈಸಿ. ಏನಿವೆ 6ನೇ ತಾರೀಕು ನಿಮ್ ಸಿನಿಮಾ ರಿಲೀಸ್ ಆಗ್ತಾ Yes, ಇದೆ. ma'am. ಅಂಡ್ ಲೈಫ್ ಟುಡೇ ಸಿನಿಮಾ ಸಕ್ಸಸ್ ಆಗ್ಲಿ, Yeah. ಸಖತ್ತಾಗಿ ಹಿಟ್ ಆಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ Thank you, ಮಚ್ ma'am. ಸರ್. Thank you, ma'am. ಥ್ಯಾಂಕ್ ಯು.